ಹರೇ ಕೃಷ್ಣ. ಇವತ್ತಿನಿಂದ ನಾವು ಭಗವದ್ಗೀತೆಯ ಸಾರಾಂಶವನ್ನ ಅಧ್ಯಾಯ 1ರಿಂದ ಅಧ್ಯಾಯ 18ರ ತನಕ ಇರುವಂತಹ ಪ್ರತಿಯೊಂದು ಅಧ್ಯಾಯದ ಸಾರಾಂಶವನ್ನ ಒಂದು ಎಪಿಸೋಡಿನ ಮೂಲಕ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇವತ್ತು ಬಹಳಷ್ಟು ಮಂದಿ, ನಮಗೆಲ್ಲರಿಗೂ ಭಗವದ್ಗೀತೆಯ ಬಗ್ಗೆ ಅರಿವಿದೆ, ಪರಿಚಯ ಇದೆ. ಬಹಳಷ್ಟು ಮಂದಿಯ ಮನೆಗಳಲ್ಲಿ ಭಗವದ್ಗೀತೆಯ ಪುಸ್ತಕ ಇದೆ. ಆದರೆ ಎಷ್ಟೊಂದು ಸಾರಿ ಭಗವದ್ಗೀತೆಯು ಒಂದು ಔಪಚಾರಿಕವಾಗಿ ಅದನ್ನು ಓದ್ತಾ ಇದ್ದೇವೆ ವಿನಃ ನಿಜವಾಗಲೂ ಭಗವದ್ಗೀತೆಯಲ್ಲಿ ಇರುವಂತಹ ಸಂದೇಶವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದ್ದರಿಂದ ಈ ಒಂದು ಸರಣಿ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಇರತಕ್ಕಂತಹ ಭಗವದ್ಗೀತೆಯ ಸಾರಾಂಶದ ಸರಣಿ ನಿಮಗೆಲ್ಲರಿಗೂ ಭಗವದ್ಗೀತೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಆಗಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಭಗವದ್ಗೀತೆ ಸರಣಿಯನ್ನ ನಾವು ಶುರು ಮಾಡಲಿದ್ದೇವೆ. ಇವತ್ತು ನಾವು 1ನೇ ಅಧ್ಯಾಯದ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ನೋಡೋಣ. 1ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ರಣಭೂಮಿಯಲ್ಲಿ, ಕುರುಕ್ಷೇತ್ರ ರಣಭೂಮಿಯಲ್ಲಿ ಏನಾಯ್ತು ಅನ್ನೋದು 1ನೇ ಅಧ್ಯಾಯ. ಅದಕ್ಕೆ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಅಂತಾನೂ ಹೇಳ್ತಾರೆ. ಈ ಅಧ್ಯಾಯ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂದ್ರೆ, ಮುಂಬರುವ ಭಗವದ್ಗೀತೆಯಲ್ಲಿ ಬರುವಂತಹ ಎಲ್ಲ ಸಂದೇಶವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಈ 1ನೇ ಅಧ್ಯಾಯ ಅತ್ಯಂತ ಪ್ರಾಮುಖ್ಯವಾದದ್ದು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಮೇ ಕಿಮ ಕುರ್ವತಿ ಸಂಜಯ. ಈ ಪ್ರಶ್ನೆಯ ಮೂಲಕ ಧೃತರಾಷ್ಟ್ರ ಈ ಭಗವದ್ಗೀತೆ ಶುರುವಾಗುತ್ತೆ. ಅಂದ್ರೆ ಧೃತರಾಷ್ಟ್ರನಿಗೆ ಆತಂಕ, ನನ್ನ ಮಕ್ಕಳಿಗೆ ಏನಾಗ್ತಾ ಇದೆಯೋ, ಯುದ್ಧ ಭೂಮಿಯಲ್ಲಿ ನನ್ನ ಮಕ್ಕಳಿಗೆ ಏನಾಗ್ತಾ ಇದೆಯೋ ಅನ್ನುವಂತಹ ಆತಂಕವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಧೃತರಾಷ್ಟ್ರನಿಗೆ ಗೊತ್ತು, ತನ್ನ ಮಕ್ಕಳು ಧರ್ಮದ ದಾರಿಯಲ್ಲಿ ನಡೀತಾ ಇಲ್ಲ. ಇನ್ನೊಂದು ಕಡೆ ಪಾಂಡುನ ಮಕ್ಕಳು, ಪಾಂಡವರು ಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ. ಈ ಯುದ್ಧವು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ, ದೇವೋತ್ತಮ ಪರಮ ಪುರುಷನಾದಂತಹ ಶ್ರೀಕೃಷ್ಣ ಅಲ್ಲಿ ರಣರಂಗದಲ್ಲಿ ನಿಂತಿದ್ದಾನೆ. ಅವನು ನಿಂತಿರುವಂತಹ ಜಾಗದಲ್ಲಿ ಧರ್ಮ ಬಿಟ್ರೆ ಬೇರೆ ಯಾವುದಕ್ಕೂ ವಿಜಯ ಸಿಗುವ ಸಾಧ್ಯತೆ ಇಲ್ಲ ಎನ್ನುವಂತಹ ಆತಂಕ ಧೃತರಾಷ್ಟ್ರನದ್ದು. ಆಮೇಲೆ ದುರ್ಯೋಧನ ತನ್ನ ಸೈನ್ಯವನ್ನ ಸಿದ್ಧಪಡಿಸುವಂತಹ, ತಮ್ಮ ಸೈನ್ಯದ ಜೊತೆ ಮಾತನಾಡುವಂತಹ ವಿಷಯವನ್ನು 1ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಆಮೇಲೆ ಎಲ್ಲರೂ ಯುದ್ಧವನ್ನ ಇನ್ನೇನು ಶುರು ಮಾಡಬೇಕು ಅನ್ನುವಂತಹ ಒಂದು ಸನ್ನಿವೇಶ. ಎರಡೂ ಕಡೆ ದೊಡ್ಡದಾದಂತಹ ಸೈನ್ಯಗಳು ನಿಂತಿದ್ದಾವೆ. ಒಂದು ಕಡೆ 11 ಅಕ್ಷೌಹಿಣಿ ಸೇನೆ, ಇನ್ನೊಂದು ಕಡೆ 7 ಅಕ್ಷೌಹಿಣಿ ಸೇನೆ. ಎಲ್ಲ ಆಯುಧಗಳು ಹಿಡಿದುಕೊಂಡು, ಕುದುರೆಗಳ ಮೇಲೆ, ಆನೆಗಳ ಮೇಲೆ, ರಥದ ಮೇಲೇರಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಒಬ್ಬರನ್ನು ಒಬ್ಬರು ಕೊಲ್ಲುತ್ತಾರೆ. ಇನ್ನೇನು ಯುದ್ಧ ಶುರು ಆಗಬೇಕು ಅನ್ನುವಂತಹ ಭೀಕರವಾದಂತಹ ಸನ್ನಿವೇಶ. ಅಂತಹ ಸನ್ನಿವೇಶಕ್ಕೆ ಸನ್ನದ್ಧರಾಗಿ ಪಾಂಡವರು ಮತ್ತೆ ಕೌರವರು ತಮ್ಮ ತಮ್ಮ ಶಂಖದ ನಾದವನ್ನ ಮಾಡ್ತಾರೆ. ಶಂಖನಾದದ ನಂತರ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ನಮ್ಮ ಜೊತೆ ಯುದ್ಧ ಮಾಡುವಂತಹ ಆ ಕೌರವರು, ಆ ಕೆಟ್ಟ ಮನಸ್ಸಿನ ದುರ್ಯೋಧನಿಂದ ಪ್ರಚೋದಿತರಾದಂತಹ ಆ ಕೌರವರು, ಅವರನ್ನು ನಾನು ನೋಡ್ಬೇಕು. ಕೃಷ್ಣ, ನನ್ನ ರಥವನ್ನ ಎರಡೂ ಸೈನ್ಯದ ನಡುವೆ ತಗೊಂಡೋಗಿ ನಿಲ್ಲಿಸು ಅಂತ ಅರ್ಜುನ ಹೇಳ್ತಾನೆ. ತನ್ನ ಭಕ್ತನಾದಂತಹ ಅರ್ಜುನನ ಆದೇಶದ ಮೇರೆಗೆ ಭಗವಂತ ಶ್ರೀಕೃಷ್ಣ ರಥವನ್ನ ಎರಡೂ ಸೈನ್ಯದ ನಡುವಿನಲ್ಲಿ, ಎಲ್ಲಿ ಭೀಷ್ಮ, ದ್ರೋಣಾದಿ ಎಲ್ಲರೂ ಕಾಣುವಂತಹ ಜಾಗದಲ್ಲಿ ಹೋಗಿ ನಿಲ್ಲಿಸ್ತಾನೆ. ಅದನ್ನು ನೋಡ್ತಾ ನೋಡ್ತಾ ಅರ್ಜುನನಿಗೆ ಭಾವಪರವಶನ ಆಗ್ತಾನೆ. ಅರ್ಜುನ, ಅವನ ದೇಹದ ಅಂಗಗಳು ಕಂಪಿಸ್ಲಿಕ್ಕೆ ಶುರು ಆಗ್ತದೆ. ಬಾಯಿ ಒಣಗೋಗುತ್ತಾ ಇದೆ, ಕಾಲಿನಲ್ಲಿ ಶಕ್ತಿ ಇಲ್ಲ, ಗಾಂಡೀವವು ತನ್ನ ಭುಜದಿಂದ ಜಾರ್ತಾ ಇದೆ. ಇಂತಹ
ಭಾವಪರವಶವಾದ ದುಃಖವಾದಂತಹ ಸನ್ನಿವೇಶ ಅರ್ಜುನನ ಮನಸ್ಸಿನಲ್ಲಿ ಬರ್ತದೆ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಯುದ್ಧವನ್ನು ನಾವು ಯಾಕೆ ಮಾಡಬೇಕು? ಎಲ್ಲ ನಮ್ಮ ಬಂಧುಗಳನ್ನ, ನಮ್ಮ ತೀರ್ಥರೂಪ ಸ್ವರೂಪರಾದಂಥವರನ್ನ, ತಾತಂದಿರನ್ನ, ಅಣ್ಣ ತಮ್ಮಂದಿರನ್ನ, ಮಕ್ಕಳನ್ನ, ಮರಿಮಕ್ಕಳನ್ನ, ಇಷ್ಟೋ ಜನ ಸೈನಿಕರನ್ನ, ಅವರನ್ನ ಕೊಲ್ಲೋದು ಅಂದ್ರೆ ನನ್ನ ಹೃದಯದಲ್ಲಿ ಕರುಣೆ ಮೂಡಿ ಬರ್ತಾ ಇದೆ. ಇಂತಹ ಕೆಲಸ ಮಾಡಬಾರದು. ಹಾಗೂ ಇಂತಹ ಯುದ್ಧ ಮಾಡಿ ಕೊಂದು ಅದೇನು ಜಯದಲ್ಲಿ ನಾವು ಸುಖವನ್ನ ಸಂಪಾದಿಸಬಹುದು, ಹೇಗೆ ಇನ್ನೊಬ್ಬರ ಊಟವನ್ನ ಕದ್ದುಕೊಂಡು ನಮಗೆ ಆ ಊಟದಲ್ಲಿ ರುಚಿ ಸಿಗೋದಿಲ್ಲವೋ ಅದೇ ತರ ಇಷ್ಟು ಜನರನ್ನ ಕೊಂದು ಅದೇಗೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ? ಅದು ಮಾತ್ರ ಅಲ್ಲ, ನಾನೊಬ್ಬ ಕ್ಷತ್ರಿಯನಾಗಿ ಯೋಚನೆ ಮಾಡ್ತಾ ಇದ್ದೇನೆ, ಕೃಷ್ಣ, ಇಷ್ಟು ಜನ ಈ ಯುದ್ಧದಲ್ಲಿ ಹತರಾಗಿ ಹೋದ್ರೆ ಅವರ ಮನೆಯಲ್ಲಿ ಏನಾಗಬೇಕು? ವೃದ್ಧ ತಂದೆ ತಾಯಿಯರು ಇರ್ಬೋದು, ಹೆಂಡತಿ ಮಕ್ಕಳು ಇರ್ಬೋದು, ಆ ಸಮಾಜ, ಪುರುಷರು, ಆ ಒಂದು ಸಂಪಾದನೆ ಮಾಡುವಂತಹ ಪುರುಷರು ಇಲ್ಲದಂತಹ ಸಮಾಜದ ಗತಿ ಏನಾಗಬೇಕು? ಸಮಾಜದ ದುರ್ಗತಿ ಆಗ್ಬೋದು. ಇದರಿಂದ ಮುಂಬರುವಂತಹ ಜನಾಂಗ, ಮುಂದೆ ಬರುವಂತಹ ಮಕ್ಕಳಿಗೆ ಸಂಸ್ಕೃತಿಯನ್ನ, ನೀತಿಯನ್ನ, ಪಾಠವನ್ನ ಹೇಳಿಕೊಡ್ಲಿಕ್ಕೆ ಯಾರೂ ಇಲ್ಲದೆ ಆಗಬಹುದು. ಸಮಾಜದ ದುರ್ಗತಿಯೇ ಕಾಣ್ತಾ ಇದೆ ಕೃಷ್ಣ ನನಗೆ ಈ ಯುದ್ಧದಲ್ಲಿ. ಆದ್ದರಿಂದ ಈ ಯುದ್ಧ ಸರಿಯಿಲ್ಲ. ಯುದ್ಧವನ್ನ ಮಾಡಿ ನಾನೆದೆಷ್ಟು ಪಾಪವನ್ನ ಕಟ್ಟಿಕೊಳ್ಳಬೇಕು, ಆ ಪಾಪವನ್ನು ನಾನು ಹೇಗೆ ನಶಿಸೋದು, ಹೇಗೆ ಅದನ್ನ ನಾನು ಕಳೆದುಕೊಳ್ಳೋದು ಕೃಷ್ಣ? ಆದ್ದರಿಂದ ಯಾವ ಕಾರಣಕ್ಕೂ ಈ ಯುದ್ಧ ಸರಿಯಿಲ್ಲ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಇಂತಹ ಒಂದು ಭಾವಪರವಶವಾದಂತಹ ದುಃಖವಾದಂತಹ ಸನ್ನಿವೇಶ ಅರ್ಜುನನ ಜೀವನದಲ್ಲಿ ಬರ್ತದೆ. ಅದನ್ನು ನೋಡ್ತಾ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಭಾವಪರವಶನಾದಂತಹ ಅರ್ಜುನ ದುಃಖಿತನಾಗಿ ರಥದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಕೃಷ್ಣ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ. ಯುದ್ಧ ಮಾಡೋದಿಲ್ಲ ಈಗ ಅವನು. ಈ ಒಂದು ಸನ್ನಿವೇಶವೇ 1ನೇ ಅಧ್ಯಾಯ. ಕೃಷ್ಣ ಇನ್ನೇನು ಮಾತಾಡಬೇಕು ಅದು 2ನೇ ಅಧ್ಯಾಯ. ಅಂದ್ರೆ ಏನು ಅರ್ಥ? ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಭಾವಪರವಶರಾಗಿದ್ದೇವೆ, ದುಃಖಿತರಾಗಿದ್ದೇವೆ. ಎಷ್ಟೊಂದು ಸರ ನಮಗೆ ಏನು ಮಾಡಬೇಕು ಜೀವನದಲ್ಲಿ ಅನ್ನುವಂತಹ ಸಂಶಯಗಳು ಬಂದಿದೆ. ನಮ್ಮನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥವನು ಅರ್ಜುನ. ನಮ್ಮನ್ನ ಪ್ರತಿನಿಧಿಸಿ ಕೃಷ್ಣನಿಂದ ಅದಕ್ಕೆ ಏನು ಉತ್ತರ ಬೇಕು, ಕೃಷ್ಣನಿಂದ ಅದಕ್ಕೆ ಏನು ಉಪದೇಶ ಬೇಕು, ಅದನ್ನು ನಮಗೆ ಒದಗಿಸಿಕೊಡುವಂತಹ ಕೆಲಸವನ್ನ ಅರ್ಜುನ 1ನೇ ಅಧ್ಯಾಯದಲ್ಲಿ ಮಾಡಿದ್ದಾನೆ. ನಾವು ಅರ್ಜುನನಿಗೆ ನಮ್ಮನ್ನ ನಾವು ಒಂದು ತುಲನೆ ಮಾಡಿಕೊಳ್ಬಹುದು. ಈಗ ಬಹಳ ಮುಖ್ಯವಾದದ್ದೇನೆಂದ್ರೆ, ಕೊನೆಗೇನಾಗ್ತದೆ? ಪರವಶನಾದಂತಹ ದುಃಖಿತನಾದಂತಹ ಅರ್ಜುನ ಕೃಷ್ಣನಿಂದ ಭಗವದ್ಗೀತೆ ಉಪದೇಶವನ್ನ ಕೇಳಲ್ಪಟ್ಟು 18ನೇ ಅಧ್ಯಾಯದಲ್ಲಿ ನಷ್ಟ ಮೋಹ ಸ್ಮೃತಿರ್ಲಬ್ಧ ಸ್ಥಿತೋಹಂ ಗತ ಸಂದೇಹ ಕರಿಷ್ಯೇ ವಚನಂ ಚವ. ಸ್ಥಿತೋಹಂ, ನಾನು ನನ್ನ ಬುದ್ಧಿ ಈಗ ಸ್ಥಿರವಾಗಿದೆ, ನನ್ನ ಸಂದೇಹವು ಹೊರಟೋಗಿದೆ, ನನ್ನ ಮೋಹ ಮಾಯೆ ಹೊರಟೋಗಿದೆ. ನಷ್ಟ ಮೋಹ ಸ್ಮೃತಿರ್ಲಬ್ಧ, ನನ್ನ ಸ್ಮೃತಿ ನನಗೆ ಬಂದುಬಿಟ್ಟಿದೆ ಅಂತ 18ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಹೇಳ್ತಾನೆ. ಹಾಗಾದ್ರೆ 2ನೇ ಅಧ್ಯಾಯದ ಶುರುವಿನಿಂದ 18ನೇ ಅಧ್ಯಾಯದ ಕೊನೆಯ ತನಕ ಆ ಭಗವದ್ಗೀತೆಯ ಕೃಷ್ಣನ ಉಪದೇಶಗಳು ಅರ್ಜುನನಲ್ಲಿ ಇಂತಹ ಆಂತರಿಕ ಪರಿವರ್ತನೆಯನ್ನ ತಂದಿದೆ ನೋಡಿ. ಆ ಪರಿವರ್ತನೆ ನಮ್ಮ ಜೀವನದಲ್ಲೂ ಬರಬೇಕು ಅಂತಾದ್ರೆ, ನಮ್ಮ ಜೀವನದಲ್ಲೂ ಸ್ಥಿರವಾದ ಮತಿ, ಸಂಕಲ್ಪ, ಯಶಸ್ಸಿಗೆ ದಾರಿ ಅದೆಲ್ಲ ಬರಬೇಕಂದ್ರೆ ನಾವು ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಔಪಚಾರಿಕವಾಗಿ ಭಗವದ್ಗೀತೆಯನ್ನು ಓದಿದ್ರೆ ಅದು ನಮಗೆ ಸಿಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಭಗವದ್ಗೀತೆಯನ್ನ ಅರ್ಜುನ ಯಾವ ರೀತಿ ಸ್ವೀಕರಿಸಿದ್ದಾನೆ ಕೃಷ್ಣನಿಂದ, ಆ ತರ ಸ್ವೀಕರಿಸುವ ಪ್ರಯತ್ನವೇ ಈ ಭಗವದ್ಗೀತೆಯ ಸಾರಾಂಶದ ಅಧ್ಯಾಯಗಳು. ಇವತ್ತು ನಾವು 1ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಅಧ್ಯಾಯದಲ್ಲಿ, ಮುಂದಿನ ಎಪಿಸೋಡಲ್ಲಿ
2ನೇ ಅಧ್ಯಾಯದ ಸಾರಾಂಶದ ಮೂಲಕ ಆ 2ನೇ ಅಧ್ಯಾಯದಲ್ಲಿ ನಾವೇನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ತಿಳಿದುಕೊಳ್ಳುವುದರ ಮೂಲಕ ಮುಂದೆ ಹೋಗ್ತಾ ಈ ಭಗವದ್ಗೀತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶುಭಾಶಯಗಳು. ಹರೇ ಕೃಷ್ಣ.